ಕೊಡ್ತೀನಿ ನಿಮಗೆ. ಶ್ರೀಮಂತರಿಗೆ ಬಡ ರೈತರ ರಕ್ತ ಕುಡಿದಿದ್ದಾರೆ. ಸುಮಾರು 238 ಎಕರೆ ಜಮೀನನ್ನ ಒಂದ್ ನಿಮಿಷ ಕೇಳಿ, ಮಾತಾಡಲ್ಲ, ದಯವಿಟ್ಟು ಅವಕಾಶ ಕೊಡಬೇಕು. ಅಲ್ಲ ಮಾತಾಡಿದಿರಲ್ಲ, ಏನು ಅವಕಾಶ ನಾನೀಗ ನಿಮ್ ಬಗ್ಗೆ ನಿಮ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಯಾರು 2006 ಯಾರಿರ್ತಾರೋ ಅವ್ರಿಗೆ ಆಗ್ತದೆ, ತಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬೇರೆ ಜಿಲ್ಲೆದಲ್ಲಿ ತಗೊಂಡು ಹೋದ್ರು ಮಾತಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಎಲ್ಲೇ ಅನ್ಯಾಯ ಆದ್ರೂ ನನಗೆ ಹಕ್ಕಿದೆ. ರಾಜ್ಯದಲ್ಲಿ ಎಲ್ಲೇ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಯಾಕೆ ಕೇಳಲಿಕ್ಕೆ ತಯಾರಿಲ್ಲ? ಸಭಾಧ್ಯಕ್ಷರೇ, ಅವರು ಬೇರೆ ಯಾವ ಜಿಲ್ಲೆ ಆದನ್ರಿ ಇಡೀ ರಾಜ್ಯ ದೇಶದ್ದೇ ಕೇಳಬಹುದು. ಇಡೀ ದೇಶದ ಕೇಳಬಹುದು, ಬರೀ ರಾಜ್ಯದ್ದಲ್ಲ, ದೇಶದ್ದೇ ಕೇಳಬಹುದು. ಅನ್ಯಾಯ ಇದು ಬೇರೆ ಕಡೆ ಸಚಿವರಿದ್ದಾರೆ, ಉತ್ತರ ಕೊಡ್ಲಿ. ಅಲ್ಲ ಹರೀಶ್ ಅವರು ಇಲ್ಲಿ ಕೇಳಿ, ಇವರು ಇರ್ಲಿ ಇಲ್ಲ ಏನ್ರಿ ಒಂದ್ಸಲ ಡೀಟೇಲ್ ಆಗಿ ಮಾತಾಡ್ರು. ಯಾರ್ಯಾರ ಕಾಲಾಗ ಎಷ್ಟು ಅಲ್ಲ ನಾನು ಎಂ ಬಿ ಪಾಟೀಲ್ ಅವ್ರ ಕಾಲದಲ್ಲಿ ಆಗಿದೆ ಅಂತ ಹೇಳಿ ಅನ್ಕೋಬೇಕು. ವಿಜಯನಗರ ಸಚಿವರು ಒಂದ್ ನಿಮಿಷ ನಮ್ಮ ಪರಿಶೀಲನೆ ರೈತರಿಗೆ ಯಾವ ರೀತಿ ವಾಪಸ್ ಕೊಡಬೇಕು ಅಂತ ನಾವು ಚಿಂತನೆ ಮಾಡ್ತಾ ಇದೀವಿ. 28 ಆಗಿ ಹೋಗಿದ್ರು ಕೂಡ ನಾವು ಅವ್ರಿಗೆ ಯಾವ ರೀತಿ ವಾಪಸ್ ಕೊಡಬೇಕು ಅಂತ ನಾವು ಚಿಂತನೆಯಲ್ಲಿ ಇದೀವಿ. ಆಯ್ತು ಹರೀಶ್ ಸಭಾಪತಿಗಳೇ, 20 ವರ್ಷ ರೈತರಿಗಾದಂತ ಲಾಸು ಕೂಡ ತುಂಬಿಕೊಡ್ತಕ್ಕಂಥ ಜವಾಬ್ದಾರಿ ಕೆಡಿಬಿಗಿದೆ. ಅದ್ರ ಜೊತೆ ಇನ್ನು ವಿಜಯನಗರದ ನಾನು ಸನ್ಮಾನ್ಯ ಎಂ ಬಿ ಪಾಟೀಲ್ ಮೈಕ್ ಆಫ್ ಮಾಡಿ, ರೆಕಾರ್ಡ್. ಓಕೆ ಆಯ್ತು, ಸುನಿಲ್ ಕುಮಾರ್ ಮಾತಾಡಿ. ರೈತರಿಗೋಸ್ಕರ ಎಲ್ಲ ಆಫ್. ಸುನಿಲ್ ಮಾತಾಡಿ. ನಾನು ಮಾತಾಡಿ ಪ್ಲೀಸ್. ಆಯ್ತು, ನಾನು ಮಾತಾಡ್ತೇನೆ. ಆಯ್ತು, ಮಾತಾಡ್ತೇನೆ ಅವ್ರಿಗೆ. ಸುನಿಲ್ ಕುಮಾರ್ ಕೇಳಿ, ಅವರು ವಿಜಯ್ ಬೇರೆ ಒಂದು ಪ್ರಶ್ನೆ ಕೇಳ್ತಾರೆ, ಬೇರೆ ಜಿಲ್ಲೆ ಬಿಡಿ ಅವ್ರಿಗೆ. ನನಗೆ ಅದು ಮಾಹಿತಿ ಇಲ್ಲ, ಆ ಪ್ರಶ್ನೆ ಅಲ್ಲ. ನೀವು ಪ್ರಶ್ನೆ ಕೇಳ್ರಿ, ಅದನ್ನ ಉತ್ತರ ಕೊಡ್ತೀನಿ. ಅದೇ ಮಾಡಿ. ಆಯ್ತು, ಬನ್ನಿ, ಸ್ವಾಗತ ಇದೆ, ದಯವಿಟ್ಟು ಬನ್ನಿ. ಕೊಡ್ತೀನಿ, ದಯವಿಟ್ಟು. ಈ ಸದನದಲ್ಲಿ ಹೇಳ್ಬಾರ್ದು, ನೀವು ಬೀಗ್ರ ಪರವಾಗಿ. ಆಯ್ತು, ಏನ್ ಮಾತಾಡ್ತೀರಿ ನೀವು? ಡೋಂಟ್ ಬ್ರೇಕ್ ಅದ ಹರೀಶ್, ಇದೆಲ್ಲ ತಪ್ಪು ಮಾತಾಡ್ಕೋಬೇಡಿ. ದಿಸ್ ವಿಲ್ ನಾಟ್ ಬಿ ಟಾಲರೇಟೆಡ್. ಇದೆಲ್ಲ ಬೇರೆ. ಇಲ್ಲಿ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಹರೀಶ್ ಅವರೇ, ಇದೆಲ್ಲ ಬಿಗ್ ತರ ಮಾಡಿರ್ಬೋದು. ಮಾತಾಡ್ಲಿಕ್ಕೆ ಅವಕಾಶ ಏನೆಲ್ಲ ಮಾತಾಡಿದ್ರೆ ನಾಳೆ ಆ ವಿಜಯನಗರದ್ದು ನನಗೆ ಮಾಹಿತಿ ಇಲ್ಲ, ಪ್ರಶ್ನೆ ಕೇಳಿಲ್ಲ. ಅದು ದಯವಿಟ್ಟು ಬನ್ನಿ ಕೊಡಿ, ಅದನ್ನು ಕೂಡ ನಾನು ಪರಿಶೀಲನೆ ಮಾಡ್ತೀನಿ. ಏನಿದೆ ಅದನ್ನು ಇನ್ಫಾರ್ಮೇಶನ್ ತಗೊಂಡು ಅದಕ್ಕೂ ನಿಮ್ಗೆ ಉತ್ತರ ಕೊಡ್ತೀನಿ. ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ.